ರಾಮಾಯಣದ ಕತೆ. ರಾಮರಾಜ್ಯ. ಶ್ರೀರಾಮನ ಆದರ್ಶ ಆಡಳಿತದ ರಹಸ್ಯ. ಶ್ರೀರಾಮನ ಪಟ್ಟಾಭಿಷೇಕದ ನಂತರ ಅಯೋಧ್ಯೆಯಲ್ಲಿ ಹೊಸ ಯುಗ ಆರಂಭವಾಯಿತು. ಆ ಯುಗವೇ ರಾಮರಾಜ್ಯ. ಇದು ಕೇವಲ ಒಂದು ರಾಜ್ಯವಲ್ಲ, ಧರ್ಮ, ನ್ಯಾಯ, ಕರುಣೆ ಮತ್ತು ಸತ್ಯದ ಆಧಾರದ ಮೇಲೆ ನಡೆದ ಆದರ್ಶ ಆಡಳಿತವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಶ್ರೀರಾಮನು ಗುರು ವಸಿಷ್ಠರಿಗೆ ನಮಸ್ಕರಿಸಿ ರಾಜಸಭೆಗೆ ಆಗಮಿಸುತ್ತಿದ್ದರು. ಅಲ್ಲಿ ಸಚಿವರು, ಋಷಿಗಳು ಮತ್ತು ಪ್ರಜೆಗಳ ಸಮಸ್ಯೆಗಳನ್ನು ತಾಳ್ಮೆಯಿಂದ ಕೇಳುತ್ತಿದ್ದರು. ಶ್ರೀರಾಮನಿಗೆ ಎಲ್ಲರೂ ಸಮಾನರು. ಬಡವ, ಶ್ರೀಮಂತ, ಸಣ್ಣ, ದೊಡ್ಡ ಎಂಬ ಭೇದ ಭಾವವೇ ಇರಲಿಲ್ಲ. ಯಾರಿಗಾದರೂ ಅನ್ಯಾಯವಾದರೆ ತಕ್ಷಣ ನ್ಯಾಯ ದೊರೆಯುತ್ತಿತ್ತು. ರಾಜ್ಯದ ಪ್ರತಿಯೊಂದು ಗ್ರಾಮಕ್ಕೂ ಅಧಿಕಾರಿಗಳನ್ನು ಕಳುಹಿಸಿ ಜನರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದರು. ಕೃಷಿಕರಿಗೆ ನೀರಿನ ವ್ಯವಸ್ಥೆ ಮಾಡಲಾಯಿತು. ವ್ಯಾಪಾರಿಗಳಿಗೆ ಸುರಕ್ಷಿತ ವ್ಯಾಪಾರಕ್ಕೆ ಅವಕಾಶ ನೀಡಲಾಯಿತು. ಋಷಿಮುನಿಗಳಿಗೆ ಯಜ್ಞ, ತಪಸ್ಸು ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವಿತ್ತು. ಸ್ತ್ರೀಯರಿಗೆ ಗೌರವ ಮತ್ತು ರಕ್ಷಣೆ ದೊರೆಯುತ್ತಿತ್ತು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲಾಗುತ್ತಿತ್ತು. ವೃದ್ಧರನ್ನು ಕುಟುಂಬಗಳು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅಯೋಧ್ಯೆಯಲ್ಲಿ ಕಳ್ಳತನ ಇರಲಿಲ್ಲ, ಸುಳ್ಳು ಹೇಳುವವರೂ ಇರಲಿಲ್ಲ, ಯಾರೂ ಹಸಿವಿನಿಂದ ನರಳುತ್ತಿರಲಿಲ್ಲ. ಪ್ರತಿಯೊಬ್ಬರೂ ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಬದುಕುತ್ತಿದ್ದರು. ಒಂದು ದಿನ ಶ್ರೀರಾಮನು ವೇಷ ಬದಲಿಸಿ ರಾತ್ರಿ ಅಯೋಧ್ಯೆಯ ಬೀದಿಗಳಲ್ಲಿ ಸಂಚರಿಸಿದರು. ಜನರು ತಮ್ಮ ರಾಜನ ಬಗ್ಗೆ ಏನು ಮಾತನಾಡುತ್ತಾರೆ ಎಂದು ತಿಳಿಯಲು ಅವರು ಹೀಗೆ ಮಾಡುತ್ತಿದ್ದರು. ಒಬ್ಬ ವೃದ್ಧನು ತನ್ನ ಮಗನಿಗೆ ಹೇಳುತ್ತಿದ್ದನು, ನಮ್ಮ ರಾಜನು ನಮ್ಮ ತಂದೆಯಂತೆ ನಮ್ಮನ್ನು ಕಾಪಾಡುತ್ತಿದ್ದಾನೆ. ಇಂತಹ ರಾಜ ಸಿಕ್ಕಿರುವುದು ನಮ್ಮ ಪುಣ್ಯ. ಇದನ್ನು ಕೇಳಿದ ಶ್ರೀರಾಮನ ಕಣ್ಣಲ್ಲಿ ಸಂತೋಷ ಮೂಡಿತು. ಅವರು ಇನ್ನಷ್ಟು ವಿನಯದಿಂದ ಜನಸೇವೆ ಮಾಡಲು ಸಂಕಲ್ಪ ಮಾಡಿದರು. ಹನುಮಂತನು ಪ್ರತಿದಿನ ಶ್ರೀರಾಮನ ಸೇವೆಯಲ್ಲಿಯೇ ಇರುತ್ತಿದ್ದನು. ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರು ರಾಜ್ಯದ ವಿವಿಧ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದರು. ಸೀತಾಮಾತೆಯು ಅರಮನೆಯಲ್ಲಿ ದಾನ ಧರ್ಮ ಮತ್ತು ಅನ್ನದಾನವನ್ನು ನಡೆಸುತ್ತಿದ್ದರು. ಅವರ ಕರುಣೆಯಿಂದ ಯಾರೂ ಹಸಿವಿನಿಂದ ಮಲಗುತ್ತಿರಲಿಲ್ಲ. ಹೀಗೆ ವರ್ಷಗಳ ಕಾಲ ರಾಮರಾಜ್ಯ ಸುಖ, ಶಾಂತಿ ಮತ್ತು ನೆಮ್ಮದಿಯಿಂದ ಬೆಳಗಿತು. ಇಂದಿಗೂ ಉತ್ತಮ ಆಡಳಿತಕ್ಕೆ ರಾಮರಾಜ್ಯ ಎಂಬ ಹೆಸರನ್ನು ಉದಾಹರಣೆಯಾಗಿ ಬಳಸುತ್ತಾರೆ. ಕಥೆಯ ನೀತಿ: ನಿಜವಾದ ನಾಯಕನು ಅಧಿಕಾರಕ್ಕಾಗಿ ಅಲ್ಲ, ಜನರ ಸೇವೆಗಾಗಿ ಬದುಕುತ್ತಾನೆ. ಸತ್ಯ, ನ್ಯಾಯ ಮತ್ತು ಕರುಣೆಯಿಂದ ನಡೆಯುವ ಆಡಳಿತವೇ ಶಾಶ್ವತವಾಗಿರುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್.